ಕಾಂಗ್ರೆಸ್ನ ರಾಜುಕಾಗೆ ಕೊರಳಿಗೆ ಬೆತ್ತು ಜಯದ ಹಾರ. ಕಾಗವಾಡ ಅಖಾಡದಲ್ಲಿ ಎದ್ದು ಬೀಗಿದ ಕಾಂಗ್ರೆಸ್ ಸುಳಿ ರಾಜುಕಾಗೆ. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ತೀರ್ಪು ನೀಡಿದ ಮತದಾರ ಪ್ರಭುಗಳು. ಕಾಂಗ್ರೆಸ್ನ ರಾಜುಕಾಗೆ ಪರ ನಿರೀಕ್ಷೆಗೂ ಮೀರಿ ಆಶೀರ್ವದಿಸಿದ ಜನರು. ಮತದಾರರ ತೀರ್ಪು ಕೊನೆಗೂ ಕೈ ತೆಕ್ಕೆಯಲ್ಲಿ ಕಾಗವಾಡ ಮತಕ್ಷೇತ್ರ. ಲಕ್ಷ್ಮಣ್ ಸವದಿ ಸ್ವಾಭಿಮಾನ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಇಬ್ಬರು ನಾಯಕರು ಕೀರ್ತಿಯ ಪತಾಕೆಯನ್ನ ಬಾರಿಸಿದ್ದಾರೆ. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಿರೀಕ್ಷೆಗೂ ಮೀರಿ ಜನರು ಸ್ವಾಭಿಮಾನದ ವ್ಯಕ್ತಿತ್ವವನ್ನು ಆಯ್ಕೆ ಮಾಡಿ ಆಶೀರ್ವದಿಸಿದ್ದು, ಯಾವುದೇ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದ ಅಭಿವೃದ್ಧಿಯ ಧ್ವನಿಯನ್ನ ಆಯ್ಕೆ ಮಾಡಿದ್ದಕ್ಕೆ ಕಾರ್ಯಕರ್ತರಿಗೆ ಹಾಗೂ ಮತದಾರ ದೇವರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ನೆನೆಗುದಿಗೆ ಬೆದ್ದಿರುವ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಕಾರ್ಯ ಪೂರ್ಣಗೊಳಿಸಿ ಶೀಘ್ರದಲ್ಲೇ ಕಾಲುವೆಗಳಿಗೆ ತಂಪನ್ನೆರೆಯುವ ಕಾರ್ಯವನ್ನು ರಾಜುಕಾಗೆ ಮಾಡಲಿದ್ದು, ಇನ್ನು ಮುಂದೆ ಜನರ ಅಭಿವೃದ್ಧಿ ಕೆಲಸಗಳೇ ನಮಗೆ ಶ್ರೀರಕ್ಷೆಯಾಗುವಂತೆ ಅಭಿವೃದ್ಧಿಯತ್ತ ನಮ್ಮ ಪಯಣ ಸಾಗಲಿದೆ ಎಂದರು. ಈಗಿನ 2023ರ ಸಾರ್ವತ್ರಿಕ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಈ ಒಂದು ಫಲಿತಾಂಶ ನಮ್ಮ ಕಾಗವಾಡ ಮತಕ್ಷೇತ್ರಕ್ಕೆ ಅತ್ಯಂತ ತೃಪ್ತಿ ತಂದಿದೆ. ಈ ಒಂದು ಫಲಿತಾಂಶ ಯಾವ ರೀತಿಯಾಗಿದೆ ಅಂದರೆ ಧರ್ಮ ಮತ್ತು ಅಧರ್ಮದ ಮಧ್ಯ ನಡೆದಂಥ ಚುನಾವಣೆಯಾಗಿದೆ. ಈ ಒಂದು ಕಾಗವಾಡ ಹಾಗೂ ಅಥಣಿ ಕ್ಷೇತ್ರ ಕರ್ನಾಟಕದಲ್ಲಿ ಹೈ ವೋಲ್ಟೇಜ್
ಕ್ಷೇತ್ರ ಎಂದು ಪರಿಗಣಿಸಿತ್ತು. ಆದರೆ ಇಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಹಣ, ಹೆಂಡ, ದುಡ್ಡು ಇವೆಲ್ಲ ಹಂಚಿದರು. ಅವ ಕೆಲಸ ನಡಲಿಲ್ಲ ಇಲ್ಲಿ. ಆದರೆ ಇಲ್ಲಿ ರಾಜೀವಣ್ಣ ಕಾಗೆ ಹಾಗೂ ಲಕ್ಷ್ಮಣನ ಸವದಿ ಸ್ವಾಭಿಮಾನ ಕಾರ್ಯಕರ್ತರ ಒಂದು ಹೋರಾಟ ಹಾಗೂ ಪರಿಶ್ರಮದ ಫಲವಾಗಿ ಇವತ್ತು ಕಾಗವಾಡ ಮತಕ್ಷೇತ್ರಕ್ಕೆ ರಾಜೀವಣ್ಣ ಕಾಗೆ ಸಾಹೇಬರು ಹಾಗೂ ಅಥಣಿ ಮತಕ್ಷೇತ್ರಕ್ಕೆ ಲಕ್ಷ್ಮಣನ ಸವದಿ ಸಾಹೇಬರು ಭರ್ಜರಿ ಜಯಗಳಿಸಿ ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರ ಜಯಶಾಲಿ ಕೀರ್ತಿಗೆ ಪತಾಕೆ ಹಾರಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿಯವರೆಗೆ ನೆನೆಗುದಿಗೆ ಬಿದ್ದಂಥ ಮುಖ್ಯ ಕಾರ್ಯವಾದಂಥ ಬಸವೇಶ್ವರ ಯಾತ ನೀರಾವರಿ ಇನ್ನು ಮುಂದೆ ಅವರಿಂದ ಮೊದಲು ಸನ್ಮಾನ್ಯ ರಾಜೀವ್ ಕಾಗೆ ಸಾಹೇಬರಿಂದ ಮೊದಲು ಚಾಲನೆ ದೊರೆತಿತ್ತು. ಆದರೆ ಇನ್ನು ಮುಂದೆ ಸನ್ಮಾನ್ಯ ರಾಜೀವ್ ಕಾಗೆ ಸಾಹೇಬರು ಸಹ ಅದ ಕಾರ್ಯವನ್ನು ಪೂರ್ಣ ಮುಗಿಸಿ ಬಸವೇಶ್ವರ ಯಾತ ನೀರಾವರಿ ಕಾಯುವೆಯನ್ನು ಬಸವೇಶ್ವರ ಗುಡಿಯವರೆಗೆ ಹರಿಸಲು ಹಸಿರು ನಿಶಾನೆ ಹಾಕುತ್ತಾರೆ ಎಂದು ಈ ಮೂಲಕ ನಾನು ಹೇಳಿಕೊಡ್ತೇನೆ. ರಾಜೀವ್ ಕಾಗೆ ಸಾಹೇಬರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಹೋದ ಅವರ 4 ಸಲ MLA ಆಗಿದ್ದಂಥ ಅವಧಿಯಲ್ಲಿ ಅವರ ಕಾರ್ಯ ಮೆಚ್ಚಿ ಮತ್ತೊಮ್ಮೆ ರಾಜೀವ್ ಕಾಗೆಯವರ ಸ್ವಾಭಿಮಾನಕ್ಕೆ ಜಯ ಸಿಗಬೇಕು ಹಾಗೂ ಅವರ ಕಾರ್ಯ ಅಭಿವೃದ್ಧಿ ಆಗಬೇಕು. ಆನಂತರ ಇನ್ನೂ ಹಲವಾರು ಕೆಲಸಗಳಿವೆ. ಎಲ್ಲ ಕೆಲಸ ಆದರೂ ಸಹ ರಸ್ತೆ ಕೆಲಸ ಆಗಲಿ, ಶಾಲೆ ಕೆಲಸ ಆಗಲಿ ಅಥವಾ ಈ ಬಸವೇಶ್ವರ ಯಾತ ನೀರಾವರಿ ಕೆಲಸ ಆಗಲಿ ಎಲ್ಲ ಕಳಪೆ ಮಟ್ಟದ ಕೆಲಸ ಆಗಿದೆ. ಆದ್ದರಿಂದ ರಾಜೀವ್ ಕಾಗೆ ಸಾಹೇಬರಿಂದ ಈ ಎಲ್ಲ ಕೆಲಸ ಸುಧಾರಣೆಯಾಗಿ ಅಥವಾ ಒಳ್ಳೆಯ ರೀತಿಯಿಂದ ಆಗುವ ಕೆಲಸ ರಾಜೀವ್ ಕಾಗೆ ಸಾಹೇಬರು ಹಾಗೂ ಲಕ್ಷ್ಮಣನ ಸವದಿ ಸಾಹೇಬರು ಒಳ್ಳೆಯ ರೀತಿಯಿಂದ ಮಾಡುತ್ತಾರೆ ಅಂತ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಅಣ್ಣಾ ಸಾಹೇಬ್ ಮಿಸಾಳ್, ವಿಲಾಸ್ ಟೋಣೆ, ರಾಜು ಕಾಂಬಾಳೆ, ಅಮೃತ್ ಮಿಸಾಳ್, ಸುಭಾಷ್ ಲಾಂಡಗೆ, ಪ್ರದೀಪ್ ಮಾನೆ, ವಿಜಯ್ ಕಾಂಬಾಳೆ, ಧರ್ಮು ನರೋಟೆ, ದೀಪಕ್ ಪಾಟೀಲ್, ಗಣಪತಿ ಅವಳ್ಕರ್, ಸಂದೀಪ್ ವೈಪಳೆ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. की सुरन
ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ.